ಕಟ್ಕೊಂತವ್ರೆ ನಿಂಗೆ ಅನ್ಬಸ್ಬಿಟ್ನಕಲ್ಲ ಆ ಇಟ್ಕೊಂಡಿರೋ ನನ್ನ ಸಾವಂತಿಗ ನೀನು ಫಸ್ಟು ನಾವು ಹೊಡಿತೀನಿ ಆಮೇಲೆ ನೀನು ಬಾವು ಮಾಡಿ ಆಯ್ತಾ ನ್ಯಾಯ ಸಿಕ್ಕಂಟು ಈಚು ಬರೋದು ಬೇಡ ಯಾವುದಾಗ್ಲಿ ಅವ್ನು ನ್ಯಾಯ ಕೊಡ್ಸೋ ಜಾಸ್ತಿ ಮಾತ್ರ ಅವ್ನು ಗೋಡ್ಯ ನಡಿ ಹೋಗ ಎಲ್ಲಿ ಹೋಗಿದ್ದೆ ಪರ್ಕ ಹಿಡ್ಕೊಂಡು ನೀನು ಆ ಸೋಪ್ನು ಕೊಯ್ದವನಿ ದಾರಿ ಬೋಡ ಮರ ಕರ್ಸಿರೋದಕ್ಕೆ ಈ ತರ ಎಲ್ಲ ತಗೋಂಗಿಲ್ಲ ಪರ್ಕ ಯಾವ ತರ ತಗೋದ್ರ ದಾರಿ ನೀನ್ ಬೇರೆ ಕೇಳ್ತಿರ್ಕತ್ತ ದಾರಿ ಬೋಡ ಮರ ಹೇಳಿ ಚಾನಲ್ ಏನಾದ್ರು ಆಳ್ಪರ್ವ ನ್ಯಾಯ ಆಯ್ತು ಅಂತ ನೀನು ಆರ್ಡರ್ ಕೊಡೋದ್ರ ನಿನ್ ಮ್ಯಾಲ ಹಾಕೋದ ಕೊಡ್ತೀನಿ ಹುಷಾರು ಇದೆಲ್ಲ ಬಿಡಲ್ಲಕ್ಕಮ್ಮ ನಾ ಸಾವಂತಿನ ಬಿಟ್ಟಿದ್ದೀನಿ ನಮ್ಮ ಬಿಡೋಕೆ ಬಿಡೋ ಜಾಗನ ಸರ್ ಏನ್ ಸರ್ ಅವರು ಕೆಂಪಮ್ಮ ಮತ್ತೆ ಐಸು ಕಡೆ ಅವರು ಮಚ್ಚು ದೊಣ್ಣೆನೆಲ್ಲ ಎತ್ಕೊ ಬಂದಿದ್ರು ಕೆಂಪಮ್ಮ ಅವ್ರ ಕಡೆ ಹೌದು ಇವತ್ತಿಗೆ ಎಷ್ಟಾಗ್ರೆ ಕಣ ನೀನ್ ದೊಣ್ಣೆಗಿನೆಲ್ಲ ಕಿತ್ತಿ ಕಳ್ಸೋದಲ್ವಾ ನನ್ನೇ ತಳ್ಬಿಟ್ಟು ಬಂದ್ಬಿಟ್ಟು ಅನ್ಕೊಂಡು ಸರಿ ಅಂತ ಎಷ್ಟೋ ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ ದೊಡ್ಡ ವಿಚಾರ ಹ್ಯಾಂಡಲ್ ಮಾಡ್ತೀನಿ ತುಪ್ಪ ಕಳಿಸಿ ಹೋಗಿ ಬೇಗ ವೀಕ್ಷಕರೇ NKM ಬ್ರದರ್ಸ್ ಚಾನೆಲ್ ವತಿಯಿಂದ ಬದುಕು ಕಿತ್ತೋರ್ ಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಸೀರೆ ಸ್ಪಾನ್ಸರ್ಡ್ ಬೈ ಬಟ್ಟೆ ಅಂಗಡಿ ಮರಿಯಪ್ಪ ಅವರು, ಬಿಸ್ಕೆಟ್ ಸ್ಪಾನ್ಸರ್ಡ್ ಬೈ ದಿನಸಿ ಅಂಗಡಿ ದೊಡ್ಡಣ್ಣ ಅವರು, ಹಾಗೂ ವಾಟರ್ ಬಾಟಲ್ ಸ್ಪಾನ್ಸರ್ಡ್ ಬೈ ಅಣ್ಣಂಗಡಿ ಕರೆಯಪ್ಪ ಅವರು, ಹಾಗೂ ಚೇರ್ ಸ್ಪಾನ್ಸರ್ಡ್ ಬೈ ಸಾಂಬಾರ್ ಸ್ವಾಮಿ ಅವರು. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಇಬ್ಬರು ಹೆಂಡತಿರನ್ನ ಕಟ್ಕೊಂಡ್ರೆ ಯಾವ ರೀತಿ ನರಕ ಅನುಭವಿಸ್ತಾರೆ ಗಂಡಸರು ಅನ್ನೋದನ್ನ ಈ ಕಾರ್ಯಕ್ರಮದ ಮುಖ್ಯ ನಾವು ಹೊರ ತೆಗೆಯೋಣ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸೋಣ. ಮೊದಲನೇದಾಗಿ ಶ್ರೀಮತಿ ಕೆಂಪಿ ಕಟ್ಕೊಂಡವರು, ಲೋಕೇಶ್ ಅವರ ಧರ್ಮಪತ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ಬನ್ನಿ. ಕೆಂಪಮ್ಮ ಅವರೇ, ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಚಾನಲ್. ಸ್ವಾಗತ. ಅಮ್ಮ ಅದು ನಂಚಿಯರು ಈ ಕಡೆ ಸರ್ ಏನ್ ಸರ್ ದೊಡ್ಡ ಅಲ್ಲಿ ಹೊಡ್ಬಿಡ್ತೀನಿ ಸರ್ ಬಂದ್ರೆ ಅದಕ್ಕೆ ನಾನಿಲ್ಲ ಅಮ್ಮ ಏನಿಲ್ಲ ಮೊದಲ ಸರ್ ಹೊಡ್ಬಿಡ್ತೀನಿ ಸರ್ ಅಮ್ಮ ಇದೆಲ್ಲ ಚಾನಲ್ ಬರುತ್ತೆ ಬಿಡಿ. ಸರ್ ಅಮ್ಮಮ್ಮರೇ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಅಮ್ಮ ನಿಮ್ಮ ಜೀವನದ ಕಥೆನ ಪ್ರಾರಂಭ ಮಾಡ್ಬೋದಾ? ಸರ್ ಏನ್ ಸರ್ ಹೇಳೋದು ಪ್ರಾರಂಭ ಅಂತಂದ 2 ವರ್ಷ ಆಯ್ತು ಸರ್. ನಾನು ಬಿಟ್ಟು ಹೋಗಿ ಬಿಟ್ಟು 2 ವರ್ಷ ಸರ್. ಇದೊಂದು ಕೈ ಹೋಗೋಣ. ನಾನು ಆಗಿಂದ ಇಲ್ಲಿ ಗಂಟು ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟಿದ್ದೀನಿ ಸರ್. ನಂಗೆ ಏನಾರ ನೀವೇ ನಂಗೆ ನ್ಯಾಯ ಕೊಡ್ಸ್ಕೊಡ್ಬೇಕು ಸರ್. ನೀವು ಹಿಂಗೆ ಎಮೋಷನ್ ಆದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಅಮ್ಮ. ದಯವಿಟ್ಟು ಹೇಳ್ಬೇಡಿ, ನೀವು ಹೇಳ್ಬೇಡಿ, ಕೂತ್ಕೊಳ್ಳಿ. ತೊಂದರೆ ಅಂತಿಲ್ಲ ಸರ್. ಒಂದು ಕರ್ಸಿ ಒಂದು ಮುಖನಾಗ ನೋಡ್ಬಿಡ್ತೀನಿ ಸರ್, ಅಷ್ಟೇ ಸಾಕು ಸರ್. ಅಮ್ಮ ಹೇಳ್ಬೇಡಿ ಇರಮ್ಮ, ಬರೀ ಮುಖ ನೋಡೋದಲ್ಲ, ಅವ್ರು ನಿಮ್ ಕೈ ಇಟ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗೋ ಅಂತ ನಾನು ಮಾಡ್ತೀನಿ. ನ್ಯಾಯ ಕೊಡ್ಸೋಕೆ ನಮ್ಮ ಚಾನಲ್ ಇರೋದು. ನೀವು ತರಗತಿ ಮಾಡಿ ಧರ್ಮ ಕಟ್ಕೊಳ್ಳಿ ಸರ್. ನಿಮ್ ಬೆಳ್ತಿಗೆ ಇನ್ನೊಂದು ಮದ್ವಾ, ನಿಮ್ ಬೆಳ್ತಿಗೆ ಇನ್ನೊಂದು ಕೂಸಾಗಿ ವೀಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ ಶ್ರೀಮತಿ ಕೆಂಪಿ ಅವರ ಇಷ್ಟಕತೆನ. ಹಾಗೆ ಮತ್ತೊಬ್ರು ಶ್ರೀಮತಿ ಐಶು ಲೋಕೇಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಚಾನಲ್. ಮೇಡಮ್ ವಾಟ್ ಇಸ್ ದಿಸ್? ನಂಗೆ ಹೊಡಿದವ್ರೆ ಸರ್. ಏನಿದು ನಮ್ಮ ಹುಡುಗನಿಗೆ ಯಾಕೆ ಹೊಡಿತಾ ಇದ್ದೀರಿ? ನೋಡ್ತಿದ್ರೆ ಅದು ಈಚೆ ಸಿಗಾಕದಿಂದ ಮಗ ಹೊಡಬಿಟ್ಟು 100 ಕೊಲ ಮಾಡ್ತೇವೆ ಸರ್. ಅವ್ನು ಡ್ಯೂಟಿ ಸರ್, ಅದು ನಮ್ಗೆ ಇದ್ದ ಈಚೆ ಅವಜಾತ ಸರಿ ಮಾ ಅದು ಇವ್ರಿಗೂ ಅಷ್ಟೇ ನಿಮಗೂ ಅಷ್ಟೇ. ಮಕ್ಕಳು ಕರೆಕ್ಟಾಗಿ ನ್ಯಾಯ ಕೊಡಲಿಲ್ಲ ಅಂದ್ರೆ ಇಬ್ಬರು ಮುಗಿಸಾಕ್ತಾರೆ. ನಾನು ಒಂದು ಫೋಟೋ ತಗೊಂಡ್ಬಿಟ್ಟು ನ್ಯಾಯ ಕೊಡ್ಸಿ ಬಂದಿರಿ. ನೀವು ಅಲ್ಲಿ ಬಿಸ್ಕೆಟ್ ತಿನ್ಲಾ ಸರ್ ಇಷ್ಟು ದೊಡ್ಡ ಪ್ರೋಗ್ರಾಮ್ ನೋಡು ಕುತ್ಕೊಳಕ್ಕೆ ಒಂದು ಚೇರ್ ಕೊಟ್ಟಿಲ್ಲ ಸರ್. ಸರ್ ಸ್ವಲ್ಪ ಚೇರ್ ಸರ್ ತಗೊಳ್ಳಿ ಸರ್. ಇದನ್ನ ತಗೊಳ್ಳಿ. ಸರ್ ಕರ್ಸ್ಬಿಟ್ಟು ಅವಮಾನ ಮಾಡಕತ್ತೀರಲ್ಲ ಸರ್. ಮೇಡಮ್ ಸೈಲೆಂಟ್ ಆಗಿರಿ. ಮೇಡಮ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ನಾವು ಕರೆಸಿರೋದು ನಿಮ್ಗೆ ನ್ಯಾಯ ಕೊಡ್ಸೋದಕ್ಕೆ. ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಪ್ಲೀಸ್. ಇದೆಲ್ಲ ಇದ್ದಿದ್ದೆ ಮೇಡಮ್ ಜೀವನದ ಮೇಲೆ. ಸರ್ ಈಗ ಕಾರ್ಯಕ್ರಮ ಮುಂದುವರ್ಸೋಣ. ಮೇಡಮ್ ಹೇಳಿ ಮೇಡಮ್, ಅವರು ಏನು ಮುಂದೆ ಏನಾಯ್ತು ಸಮಸ್ಯೆ? ಮುಂದೆ ಅಲ್ಲಿ ಈಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಹೇಳಿ ಮೇಡಮ್. ನಾನೇನೋ ನಂಗೆ ಬೇಕು ಅಂತ ನಾನು ಕರೆಸ್ಲಿಲ್ಲ.
ನನಗೆ ಬೇಕಾಗಿರೋದು ಒಂದು ಆಸ್ತಿ ಅಷ್ಟೇ. ಇದು ಇದಲ್ಲ ಒಂದು ಕೊಟ್ಬಿಟ್ಟಾಗಿದ್ದಾನಲ್ಲ. ಏನ್ ಹೇಳ್ತಿದ್ರಮ್ಮ ನೀವು? ಇದುವರೆಗೂ ಮಂಗಿ ತರ ಮಾತಾಡಿದ್ರು, ಈಗ ಈ ತರ ಹೇಳ್ತಾ ಇದ್ರಿ? ಮಂಗಿಗೆ ಹಿಂಗಾರು ಸರಿಯಾಗಿರೋ ನೋಡಿ ಕಾಪಾಲ ಉರ್ಬೋಗ ಮಾಡ್ಕೊಡಬೇಕು. ನಾ ಏನ್ ಗೊತ್ತಾ ಸರ್ ಹೇಳ್ತಿರೋದು, ಫೋನ್ ಮಾಡ್ಬೋದು ಇನ್ನೊಬ್ಬ ನನ್ನ ಮಗ ಫೋನ್ ಎತ್ತಿಲ್ಲ, ಈ ನನ್ನ ಸಾಂಗ್ ತಗೊಂಡು ಓಡಾಡ್ತಿಲ್ಲ. ಅದಕ್ಕೋಸ್ಕರ ಕರೆಸ್ಬೇಕಿತ್ತು ನಿಮ್ ಚಾನಲ್ ಬಂದಿ. ಈಗ ಏನಾದ್ರು ಆಸ್ತಿ ಪೇಪರ್ ಒಂದು ಸೈನ್ ಹಾಕ್ಸ್ಬಿಡಿ, ನಮ್ಮ ಮನೆಗೆ ಹೋಗ್ತೀನಿ ಅಷ್ಟೇ. ಸ್ವಲ್ಪ ಸೈಲೆಂಟ್ ಆಗಿರಿ ಮೇಡಮ್. ಅವ್ರು ಹೇಳಿದ್ರು ಅದಕ್ಕೆ ನಾವು ಒಪ್ಪಲ್ಲ ಸರ್. ನಾವು ಎಲ್ಲಾನು ಅವ್ರು ಬರ್ಬಿಟ್ರೆ ನನ್ನ ಮಗನಿಗೆ ಏನ್ ಮಾಡ? ಮುಂದೆ ಮಗ ಅಂತ ಏನ್ ಗ್ಯಾರಂಟಿ? ಏನ್ ಸರಿ ಮಾತಾಡ್ತಾ ಸರ್ ಇದು ಇವ್ನಿಗೆ ಹುಟ್ಟಿರೋದು, ಹೊಟ್ಟೆ ಒಳಗೆ ಇವ್ನಿಗೆ ಹುಟ್ಟಿರೋದು. ಅದೋ ಇವಳು ಹುಟ್ಟಿರೋದು ಏನ್ ಗ್ಯಾರಂಟಿ ಇವ್ನು ಹುಟ್ಟಿರೋದು ಅಂತ? ಮೇಡಮ್ ಪ್ರವಾಸ ಮಾಡ್ಬಿಡ್ತೀನಿ. ನನ್ನಂತ ಪಚ್ಚುರತ ಈ ಉಳ್ಳಳ್ಳಿ ಬೀದಿಲಿ ಯಾರಿಲ್ಲ ಸರ್, ಯಾರಿಲ್ಲ ಸರ್. ಈ ನನ್ನ ಸಾಂತಿ ಮಾತು ಕೇಳ್ಬೇಡಿ. ಇದು ಯಾರು ಬಿಟ್ಟಿದ್ದ ಹೊಟ್ಟೆ ಒಳಗೆ ಯಾರು ಬಿಟ್ಟಿದ್ದ? ಇದು ಯಾರು ಕೊಟ್ಟಿದ್ದು ಹೇಳೋ ಫಸ್ಟ್. ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ನಿಮ್ಮ ತಂದೆ ತಾಯಿ ನೀವು ಎಲ್ಲ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಆಗಿತ್ತು, ಇಂತ ಚಿನ್ನಂತೆ ಎಂತಿ ಬಿಟ್ಬಿಟ್ಟು ಯಾಕೆ ಸರ್ ಈ ತರ ಇನ್ನೊಂದು ಮದ್ವೆ ಆದ್ರಿ? ಅವ ಚಿನ್ನ ನಾವು ತಗಡ ಹಂಗಾರ ನೀನು ಮೇಡಮ್ ನೀವು ಬೆಳ್ಳಿ ಅಂತ ಹೇಳಿದ್ರು ಸರ್. ಇದು ನಿಮ್ಗೆ ಏನ್ ಹೇಳ್ತೀರಿ ಸರ್ ಈ ಅಭಿಪ್ರಾಯ ಇದಕ್ಕೆ? ಅಯ್ಯೋ ಸರ್ ಕೇಳಿ ಸರ್, ನಮ್ ತಂದೆ ಅವ್ರಿಗೆ 5 ಜನ ಇರ್ತಿದ್ರು ಸರ್. ನಾನು ಅವ್ರ ವಂಶದ ಪಾರಂಪರ್ಯಕ್ಕೋಸ್ಕರ 2 ಆಗ್ಬಿಡ್ವಾ ಸರ್? ಸರ್ ಅವಾಗ ನಡೀತಿದೆ ಸರ್, ಇವಾಗ್ಲೂ ಸರ್ ಇವಾಗ್ಲೂ ಏನಿಲ್ಲ ಸರ್. ಅವ್ಳು ಕಳ್ಸ್ಬಿಡಿ, ಜೊತೆಗೆ ಸಾಕೊಡ್ತೀನಿ ಇಬ್ರು ಹಿಡ್ಕೊಂಡಂಗೆ. ನೋಡಿ ಮೇಡಮ್ ಎಷ್ಟು ಪ್ರೀತಿನ ಕರೀತಿದ್ರೆ ನೀವು ಸ್ವಲ್ಪ ಮನಸ್ಸು ಚೇಂಜ್ ಮಾಡ್ಬೋದ್ರ ಮೇಡಮ್? ಸರ್ ನಾನು ಬಾಡಿಗೆ ಮನೆಗೆ ಹೋಗ್ಬೇಕಾಯ್ತು, ಅದು ಸೆಕೆಂಡ್ ಹ್ಯಾಂಡ್ ಮನೆ ಅಂತ ಹೊಸ್ತಾಗ್ ಕಟ್ಟಿರೋ ಮಗ ನಾನು. ಅಂತದ್ರಲ್ಲಿ ಇವ್ನ್ ಜೊತೆ ಹೋದ ನಾವು ಹೋಗಿಲ್ಲ ಸರ್. ನಂಗೆ ಏನ್ ಬೇಕು ಅನ್ನೋ ಹತ್ತಿಲ್ಲ, ಅದು ಬಾಗ ಕೊಡ್ಸ್ಬಿಡಿ ಅಷ್ಟೇ. ನಿಮ್ ಮನೆ ನಿರ್ಧಾರ ಏನು ಮೇಡಮ್ ಹಾಗಾದ್ರೆ? ಆಗಲ್ಲ ಸರ್, ಅವ್ನ ಜೊತೆ ನಾವು ಹೋಗಲ್ಲ ಅಷ್ಟೇ. ಸರ್ ಅವಳಿಗೆ ನಾನೇ ಬೇಡ ಅಂದ್ಮೇಲೆ ನನ್ನ ಆಸ್ತಿ ತಗೊಂಡು ಏನ್ ಮಾಡ್ತಾಳೆ ಸರ್ ಅವಳು? ಸರ್ ನನ್ ಕೇಳ್ತಾ ಇಲ್ಲ, ನಾನು ಇಲ್ಲಿ ಕೂತಿದ್ಯಲ್ಲ ಇಲ್ಲಿ ನೋಡಿ, ನನ್ ಕಂದ ಇವ್ನು ಬೇಕಲ್ಲ ಸರ್. ಸರ್ ನಿಮ್ಮ ಅಭಿಪ್ರಾಯ ಸರ್? ಸರ್ ಅಷ್ಟು ಇಷ್ಟು ಕೊಡಲ್ಲ ಸರ್ ನಾವು. ಅದ್ ಯಾರು ಅತ್ತ ಮಗನ ಜೊತೆ ಹೋಗಲ್ಲ ಸುತ್ತಲ್ಲ. ಅತ್ತ ಮಗನ ಪಾಸ್ತಿ ಇಸ್ಕೊಂಡು ಕೇಳಿ. ಬೋಸುಡಿ ಅತ್ತಗಿತ್ತ ಮಗನ ಸುದ್ದಿ ಬರ್ಬೇಡ ನೀನು, ಈಗಲೇ ಹೇಳ್ಬಿಡ್ತೀನಿ. ಮೇಡಮ್ ನಿಲ್ಸಿ, ಅರ್ಥ ಮಾಡೋ ವಿಚಾರ ನಿಲ್ಸಿ. ಈಗ ನಿಮ್ಮಿಬ್ಬರ ಮಧ್ಯೆ ಈ ಬಿರುಕು ಮುಡ್ತಲ್ಲ, ಅದ್ ಹೆಂಗೆ, ಅದು ಏನು ಎತ್ತ, ಇವ್ರು ಯಾರು, ಮದುವೆಗೆ ಮತ್ತೆ ಇವ್ರು ಏನು ಅಂತ ನಿಮ್ಗೆ ಗೊತ್ತಿತ್ತಲ್ವಾ? ಅದೆಲ್ಲ ಹೇಳಿ, ಅದ್ರ ಬಗ್ಗೆ ಹೇಳಿ ಸರ್. ಏನ್ ಗೊತ್ತಾ ಸರ್, ನಮ್ ಮದುವೆ ಮುಂಚೆ ಅಂತಂದ್ರೆ ಇವಳು ಇದ್ರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದು ಸರ್. ಇವಳು ಮೊಸರು, ಹಾಲು, ತುಪ್ಪ, ಬೆಣ್ಣ, ತಿರಕ, ತರಕಾರಿಗಳು ಎಲ್ಲಕ್ಕೂ ನಮ್ಮ ಮನೆಗೆ ಬಂದು ಇಸ್ಕೊಳ್ತಿದ್ದೆ ಸರ್. ನಾನು ಸ್ವಂತ ತಂಗಿ ತರ ನೋಡ್ಕೊಂಡ್ರಿ ಸರ್ ನಮ್ಮ ಮನೆ. ಆಗ ಈ ತರ ಇದಾಗ್ತದೆ ಅಂತಂದ್ರೆ ನಂಗೆ ಹೇಳ್ಬೋದು ಸರ್, ನನಗೆ ಗೊತ್ತಿಲ್ಲ. ನಾನು ಎಲ್ಲರೂ ಊರಿಗೆ ಹೋಯ್ತು ಅಂದ್ರೆ ಕುಸು ಅಲ್ಲಿ ನಿಮ್ ಭಾವ ಇರ್ತಾ ಒಂಚೂರು ನೋಡ್ಕವ ಅಂತ ಹೇಳ್ಕೊಳ್ತೀವಿ ಸರ್. ನೀವು ಬರೋ ಅಷ್ಟರಲ್ಲಿ ನನ್ ಗಂಡನೇ ಪಟ್ಟಿಸ್ಕೊಬಿಟ್ರಲ್ಲ ಸರ್. ತರಕಾರಿ ಓದ್ಕೊಂಡು ನನ್ ಗಂಡನೇ ಓದ್ಕೊಳ್ಬೋದು ಸರ್. ಅಲ್ಲ ಸರ್, ನೀವು ಸಂಸಾರದಿಂದ ಶಕುನಿ ಸರ್, ಇವಳು ಶಕುನಿ ಹೆಂಗ್ ಕೂತಿಲ್ಲ ನೋಡಿ ಸರ್, ಮಂಗಿ ತರ. ಅಲ್ಲ ಮೇಡಮ್ ಸರ್, ಈಗ ನೀವು ನಿಮ್ಮನ್ನ ನಂಬಿ ಬಿಟ್ಟು ಹೋಗ್ತಿರಲ್ಲ, ಆಗ ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಸರ್ ಇವಾಗ್ಲೇ ನೋಡ್ರಿ ಸರ್ ಈ ಲೌಡಿ ಆಟಗಳನ್ನ. ಇವ್ರ ಜೊತೆ ಬಾಳ ಆಗತ್ತೆ ಸರ್. ಯಾರನ್ನ ಲೌಡಿ ಅಂತೀರ ನೀವು? ಯಾರನ್ನ ಲೌಡಿ ಅಂತ ಬಿಟ್ಟಿದ್ದೀನಿ. ಇಲ್ಲ ಅಂತ ನೀವು ಸ್ವಲ್ಪ ಶಾಂತವಾಗಿರಿ ಸರ್, ಕೂತ್ಕೊಳ್ಳಿ ಮೇಡಮ್. ಬರ್ಲಿ ಬರೋಣ ಬರ್ಲಿ. ಐಶೋ ಅವರೇ, ಅಷ್ಟು ಕ್ಲೋಸ್ ಫ್ರೆಂಡ್ ಅಂತ ಅವ್ರು ಹೇಳ್ತಾ ಇದ್ರೆ ನಿಮ್ಗೆ ಅವ್ರು ಮೋಸ ಮಾಡ್ತೀನಿ ಅಂತ ನಿಮ್ಗೆ ಏನು ಅಂತೀರಾ ಮೇಡಮ್? ಸರ್ ಅವ್ರು ಹೇಳಿದ್ದೆಲ್ಲ ನಿಜ ಸರ್. ಆದ್ರೆ ಅವ್ರು ಊರ್ಗ್ ಹೋಗ್ಬೇಕಾದ್ರೆ ಸರ್ ಇವ್ರ ಗಂಡನಿಗೆ ಸರ್ ಹುಸಿ ಕಾಟ ಕೊಡ್ತಿರ್ಲಿಲ್ಲ ಸರ್. ಅವಳು ಸರ್ ದಿನ ಬಯೋಳು, ಸಾರ್ ಚೆನ್ನಾಗಿಲ್ಲ, ಅನ್ನ ಚೆನ್ನಾಗಿಲ್ಲ ಅಂತ. ಇವ್ರು ಏನ್ ಹೇಳಿದ್ರು ಎಲ್ಲಕ್ಕೂ ಒಳ್ಳೆಯವರು ಸರ್, ಎಲ್ಲಕ್ಕೂ ಬಯೋಳು. ಅದಕ್ಕೆ ಸರ್ ಅವ್ರು ಊರ್ಗ್ ಬಂದಿದೆ ಸರ್. ಇವ್ರನ್ನ ಸರ್ ನಾನೇ ಪ್ರೀತಿಯಿಂದ ಸಾಕೊಳ್ಳೋಣ, ನಾವೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾವಿಬ್ರು ಮದ್ವೆ ಆದ್ರಿ ಸರ್. ನೋಡಿದ್ರೆ ಮೇಡಮ್ ನೀವು ನೋಡ್ರಿ ಸರ್, ಈಗ ನಿಮ್ಗೂ ನೆಮ್ಮದಿ ಇಲ್ಲ ಮನೇಲಿ. ಇವ್ನು ಕಟ್ಕೊಂಡ್ಬಿಡ್ತಾಳೆ ಆಗ್ಬಿಡಿ, ಇವ್ಗೂ ನೆಮ್ಮದಿ ಇಲ್ಲ, ಇವ್ನು ಕಟ್ಕೊಂಡ್ಬಿಡ್ತಾಳೆ ಆಗ್ಬಿಡಿ. ಊರಲ್ಲಿ ಯಾರ್ಯಾರು ನೆಮ್ಮದಿ ಇಲ್ಲ ಎಲ್ಲರೂ ಗಂಡದೇ ಮಾಡ್ತಾರೆ. ಯಾಕೆ ಮೇಡಮ್ ನನ್ನ ಸಂಸಾರ ನೋಡ್ದಾಗ್ಬೇಕಂತ ಆಸೆ ಇಲ್ಲ ಸರ್, ನಿಮ್ಗೆ ಆಸೆ ನೀವು ಮಾಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಮೇಡಮ್ ವಿಚಾರಗಳ ಸುಮ್ಮನೆ ಪ್ರಚಾರ್ತಿದ್ರಿ, ಒಂದು 5 ನಿಮಿಷ ಒಂದು ಶಾಂತವಾಗಿರಿ. ಮಕ್ಕಳು ಭವಿಷ್ಯ ನೋಡಿ ಮೇಡಮ್. ಏನಪ್ಪ ನಿಮ್ಮ ಹೆಸರೇನಪ್ಪ? ನಿಮ್ಮ ಹೆಸರು? ನನ್ನ. ಓಕೆ, ನಿಮಗೆ ನಿಮ್ಮ ತಂದೆ ಬೇಕಪ್ಪ ನಿಮ್ಮ ತಾಯಿ ಬೇಕಪ್ಪ? ನಿಮ್ಗೆ ಏನ್ ಸರ್ ಬಿಸ್ಕೆಟ್ ಆಗಿದೆ ಗೊತ್ತಾವನ್ನ ಡೈಲಿ 10 ರೂಪಾಯಿ ಬಿಸ್ಕೆಟ್ ಬೇಕಿತ್ತು. ಏನಪ್ಪ ಅಪ್ಪ ಬೇಕಂತ ಅಪ್ಪ ಅವ್ರ ಅಪ್ಪನ ಬಾಯಿ ಆಡ್ರಿ. ನಿಮ್ಗೇನಪ್ಪ? ನೋಡುವ ಸರ್ ನನ್ನ ಮಗನ ಇಂಗ್ಲಿಷ್ ಮೀಡಿಯಂ ಓದಿದ್ದೀನಿ ಸರ್. ಇಂಗ್ಲಿಷ್ ಮೀಡಿಯಂ ಓದಿಲ್ಲ, ಫಸ್ಟ್ ನೀ ಕನ್ನಡ ಯಾವ ಮಾತಾಡು ಬಚ್ಚಾಲಿ. ಶಾಂತಿ ಶಾಂತವಾಗಿ ವಿಚಾರ ಸಾಕು. ಎಷ್ಟು ನಿಮ್ಮ ಆಸ್ತಿ ವಿಚಾರನ ಹಂಚೋದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಪರವಾಗಿ ನಿಮ್ಮ ಮತ್ತೆ ಮಗ ಹೇಳಿದ್ದು ಮೇಡಮ್ ಅವ್ರು ಕರೀರಿ ಅವ್ರನ್ನ. ಸರ್ ಸ್ವಲ್ಪ ವೇದಿಕೆ ಮೇಲೆ ಬನ್ನಿ ಸರ್ ದಯವಿಟ್ಟು. ಸರ್ ನಿಮ್ಮ ಹೆಸರು ಸರ್? ದರ್ಶನ್ ಅಂತ. ಸರ್ ನೀವು ಇವರು ಅತ್ತೆ ಮಗ ಸರ್? ಮೇಡಮ್ ನಿಮ್ಮ ಅತ್ತೆ ಮಗ? ಸರ್ ನಮ್ಮ ಅತ್ತೆ ಮಗ. ಈ ಲೋಕ ಬಿಟ್ಬಿಟ್ಟು ಹೋಗ್ತಟ್ಟಿಂದ ನನ್ನ ಮನೆಗೆ ಎಲ್ಲ
ಎಲ್ಲ ಅವನೇ ಸರ್ ಎಲ್ಲ ಅವನಿಯ ನೀ ಮಾಡ್ಕೊಂಡಿದ್ದೀರಿ ಎಲ್ಲ ನೀನು ಹಾಳು ಮಾಡ್ಕೊಂಡಿರೋದು ಎಲ್ಲ ಅವನೇ. ನೀನ್ ಮಾಡ್ಕೊಂಡಿರೋದು ನನ್ ಗಂಡ ಅವಳ ಸಮಾಧಾನ ಮಾಡ್ಬೇಕಾದ್ರೆ ಅಯ್ಯೋ ನಾಚಿಕೆ ನೀನ್ ಜೊತೆ ಮಾತಾಡಿರೋದು ನಿನ್ನ ಮನೆ ನೋಡಿದ್ರಲ್ಲ ವೀಕ್ಷಕರೇ, ಇದೊಂದು ಮುಗಿಯದ ಸಮಸ್ಯೆ. ಇವ್ರ ಸಮಸ್ಯೆನ ಬಗೆಹರಿಸಕ್ಕೆ ಸಾಧ್ಯವಿಲ್ಲ. ಓಯ್ ಓಯ್ ಅಲ್ಲ, ನೀವು ಹೊಡೆದಾಗ ಹೋಗ್ಬಿಟ್ಟು ಅದಕ್ಕೆ ನಮ್ಮೂರ್ಗೂ ಇಟ್ಕೊಂಡಿದ್ರೆ ಬೆಳಗ್ಗೆ ಬಾರಿ ಆಡ್ತೀನಿ ಅವ್ನು ನನ್ನೇ ಬಿಡ್ತಾ ಒಳಗೆ ಅವ. ಅನ್ನ ಬಿಡ್ತಿದ್ದೀನಿ ಒಳಗೆ ಬೆಳಗ್ಗೆ ನಿಗಡಿದ್ದು ಅಲ್ಲಮ್ಮ, ನೀವು ಜಗಳ ಆಡ್ಬಿಟ್ಟು ನಮ್ಮೂರ್ಗೂ ಹೊಡೆದು ರಕ್ತ ಬರ್ತಿದ್ರಲ್ಲಮ್ಮ. ನಿಂಗ್ ಹೊಡೆದು ರಕ್ತ ಬರ್ಸ್ನಿಲ್ಲ ಅದು ಕಷ್ಟ ನೀನು ಆಯ್ತಾದಿರ್ಲಿ, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಚಾನಲ್ ಚೆನ್ನಾಗದ. ನೀವು ತೀರ್ಮಾನ ಕೊಡ್ತೀರ, ನೀವೇ ಚೆನ್ನಾಗಿಲ್ಲ ಮುದಗಳ. ಹೋಗು ತಲೆ ಕೆಡ್ಸ್ಕೊಬೇಡ. ನಮ್ಮೂರವ್ರಿಗೆ ಹೇಳ್ಬಿಟ್ಟು ಲೈಕ್ ಮತ್ತೆ ಫಾಲೋವರ್ಸ್ ಮಾಡಿಸ್ತೀನಿ. ಸರ್, ನಿಮ್ಮ ಅಭಿಪ್ರಾಯ ನಮ್ಮ ಚಾನಲ್ ಬಗ್ಗೆ? ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಚಾನಲ್. ಹೆಂಗೂ ನನ್ನ ಗಂಡನ ಸಿಕ್ಕುದನ್ನ ಮಾಡ್ಕೊಡ್ರಿ ಬಿಡಿ ಸರ್. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕು, ಕಮೆಂಟು, ಶೇರು ಎಲ್ಲ ಮಾಡ್ತೀವಿ ಸರ್. ಮೇಡಮ್ ಆ್ಯಂಕರ್ಗೆ ಸರ್ ಸೂಪರ್ ಸರ್, ನೀವು ಬೆಂಕಿ ಸರ್, ನೀವು ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದೇ ರೀತಿ ನಿಮ್ಮನ್ನು ಮನೋರಂಜಿಸುವಂಥ ಕಾರ್ಯಕ್ರಮವನ್ನು ಪ್ರತಿ ವಾರವೂ ನಾವು ಮಾಡ್ತೀವಿ. ನಮ್ಮ NKM ಬ್ರದರ್ಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಏನಾದರೂ ವಿಷಯಗಳನ್ನ ತಿಳಿಸುವಂಥದ್ದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ತಪ್ಪು ಒಪ್ಪು ಏನಾದ್ರು ಮಾಡಿದರೆ ತಿದ್ಕೋತೀವಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. NKM ಯೂಟ್ಯೂಬ್ ಚಾನಲ್ ನಿಮ್ಮ ಮನೋರಂಜನೆಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.